ಯಲಹಂಕ ಉಪನಗರದ ಅಂಬೇಡ್ಕರ್ ಭವನದಲ್ಲಿ ವಿಶ್ವವಾಣಿ ಫೌಂಡೇಶನ್, NDR ಮೆಡಿಕಲ್ ಸೆಂಟರ್, ಮದರ್ ಕೇರ್ಸ್ ಎಜುಕೇಷನ್ ಸೊಸೈಟಿ ವತಿಯಿಂದ MS ರಾಮಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಸಹಯೋಗದೊಂದಿಗೆ ಡಾಕ್ಟರ್ ನವೀನ್ ಮತ್ತು ಡಾಕ್ಟರ್ ಸೌಮ್ಯ R ನವೀನ್ ರವರ ನೇತೃತ್ವದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ SR ವಿಶ್ವನಾಥ್, ಆರೋಗ್ಯವೇ ಮಹಾಭಾಗ್ಯ, ಆರೋಗ್ಯ ಹೊಂದಿದರೆ ವಿಶ್ವವನ್ನೇ ಜಯಿಸಬಹುದು. ದೇಹ ಒಂದು ಎಂಜಿನ್ ಇದ್ದಂತೆ ಆಗಾಗ ಸರ್ವಿಸ್ ಮಾಡಿಸಬೇಕು ಎಂದು ಡಾಕ್ಟರ್ ಸೌಮ್ಯ ನವೀನ್ ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ನೂರಾರು ಜನ ಸಾರ್ವಜನಿಕರು ಸ್ತ್ರೀರೋಗ, BP, ಶುಗರ್, ಇಕೋ ಪರೀಕ್ಷೆ, ಚರ್ಮರೋಗ, ದಂತ, ಜನರಲ್ ಮೆಡಿಸಿನ್, ಹೃದಯ ಸಂಬಂಧಿ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಿಸಿ ಇದರ ಪ್ರಯೋಜನ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಯೋಜಕರಾದ ಸೌಮ್ಯ ನವೀನ್, ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಆದ್ಯ ಕರ್ತವ್ಯ. ಜನರ ಜೀವನ ಶೈಲಿ ಎಂದಿನ ಆರೋಗ್ಯ ಸಮಸ್ಯೆಗೆ ಕಾರಣ, ಇದು ಬದಲಾಗಬೇಕು ಎಂದರು. ಜೊತೆಗೆ ತಮಗೆ ಸಹಕರಿಸಿದ ವಿಶ್ವವಾಣಿ ಫೌಂಡೇಶನ್ ಶಾಸಕರು ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮುರಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, BS ನ್ಯೂಸ್, ಯಲಹಂಕ. ಆಲ್ರೆಡಿ ಡೆವಲಪ್ ಇದೇ ರೋಡಲ್ಲಿ 2 ಆಸ್ಪತ್ರೆ ಇದೆ. ಅದು ಬಿಟ್ಟರೆ ನಮ್ಮ ಯಲಹಂಕ NHಗೆ ಹೋದರೆ ಅಂತ ಎಲ್ಲ 15 ಮಾಡಿ ದೊಡ್ಡ 4 ಹಾಸ್ಪಿಟ್ಲ್ ಬಂದಿದ್ದಾವೆ. ಇಲ್ಲೇ ನಮ್ಮ ಜನ ಎಷ್ಟು ಜನ ಸೇರಿದ್ದಾರೆ, ಬೇಡಿಕೆ ಇದೆ, ಆರೋಗ್ಯ ತಪಾಸಣೆಗೆ ಬೇಡಿಕೆ ಇದೆ. ಇಲ್ಲೇ ಹಿಂಗಿರಬೇಕಾದ್ರೆ ಇನ್ನು ಗ್ರಾಮಾಂತರಗಳಲ್ಲಿ ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ಟರೆ ಬೇರೆ ಸೌಕರ್ಯಗಳು ಕಡಿಮೆ ಇರುತ್ತೆ. ಅಲ್ಲೂ ಸುಮಾರು ಅಡ್ಡಿ ಆತಂಕಗಳಿರ್ತವೆ. ಅಂಥ ಗ್ರಾಮಾಂತರಗಳಲ್ಲೂ ಕೂಡ ವಿಶ್ವವಾಣಿ ಫೌಂಡೇಶನ್ ಕಡೆಯಿಂದ ಅವರಿಗೋಸ್ಕರ ಬೃಹತ್ ಆರೋಗ್ಯ ಶಿಬಿರಗಳನ್ನು ಆಯೋಜಿಸ್ತಿದ್ದಾರೆ. ಇದಕ್ಕೆ ನಾವು ಅವರಿಗೆ ನಿಜವಾಗಿ Terima kasih.